ಯಾವಾಗ ಅಧರ್ಮದ ನೆರಳು ಧರೆಗೆ ಸೋಕುತ್ತದೋ, ಯಾವಾಗ ಭಕ್ತರ ಕಷ್ಟ ಕಾರ್ಪಣ್ಯಗಳು ಮುಗಿಲು ಮುಟ್ಟುತ್ತವೋ, ಆವಾಗ ತಾಯಿ ಶಕ್ತಿ ಸ್ವರೂಪಿಣಿಯಾಗಿ ಅವತರಿಸುತ್ತಾಳೆ. ಅಂತಹ ಶಕ್ತಿಯ ಸಾಕಾರ ರೂಪವೇ ನಮ್ಮನ್ನು ಸಲಹುವ ತಾಯಿ ಶ್ರೀ ಚಿಕ್ಕದೇವಮ್ಮನವರು. ಬೆಟ್ಟ ಇಳಿದು ಬಂದ ಕರುಣಾಮಯಿ. ಅದು ಮಾರ್ಚ್ 19ರ ಶುಭ ಮುಹೂರ್ತ. ಭಕ್ತರ ಸಂಕಷ್ಟವನ್ನು ಅರಿತ ತಾಯಿ ತನ್ನ ಮೂಲ ನೆಲೆಯಾದ ಬೆಟ್ಟವನ್ನು ಇಳಿದು ಧರೆಗೆ ಬರುತ್ತಾಳೆ. ಕಾಲು ನಡಿಗೆಯಲ್ಲೇ ಸಾಗಿ ಬರುವ ಆ ತಾಯಿಯ ಪಾದ ಸ್ಪರ್ಶದಿಂದ ಈ ಮಣ್ಣು ಪವಿತ್ರವಾಗುತ್ತದೆ. ಬೆಟ್ಟದಿಂದ ನೇರವಾಗಿ ತಾಯಿ ಪಾದಾರ್ಪಣೆ ಮಾಡುವುದು ಹಾಲುಗಡದ ಜಪದ ಕಟ್ಟೆಗೆ. ಅಂದು ತಾಯಿ ಜಪದ ಕಟ್ಟೆಯಲ್ಲಿ ನೆಲೆಸಿ ಭಕ್ತರ ಸಮೂಹಕ್ಕೆ ತನ್ನ ಅಭಯಹಸ್ತದ ಆಶೀರ್ವಾದವನ್ನು ಧಾರೆ ಎರೆಯುತ್ತಾಳೆ. ಇಲ್ಲಿ ನಡೆಯುವ ಅತ್ಯಂತ ರೋಮಾಂಚಕಾರಿ ಪದ್ಧತಿ ಎಂದರೆ ಭಕ್ತರ ಅಚಲ ನಂಬಿಕೆ. ದಾರಿಯುದ್ದಕ್ಕೂ ಭಕ್ತರು ಸಾಲಾಗಿ ನೆಲದ ಮೇಲೆ ಮಲಗುತ್ತಾರೆ. ತಾಯಿಯನ್ನು ಹೊತ್ತ ಭಕ್ತರ ಗುಂಪು ನೆಲದ ಮೇಲೆ ಮಲಗಿರುವ ಈ ಭಕ್ತರ ಮೈಮೇಲೆಯೇ ಪಾದಗಳನ್ನಿಟ್ಟು ದಾಟುತ್ತಾ ಸಾಗುತ್ತಾರೆ. ಇದನ್ನು ಪತ್ತರು ಮಲಗೆ ದಾಟಿಸಿಕೊಳ್ಳುವುದು ಎನ್ನಲಾಗುತ್ತದೆ. ತಾಯಿಯ ಪಾದಸ್ಪರ್ಶ ತಮಗೆ ಸಿಗಲಿ, ತಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರಗಲಿ ಎಂಬ ಭಾವನೆಯಿಂದ ಭಕ್ತರು ಮೈಮರೆತು ಈ ಸೇವೆಯಲ್ಲಿ ಭಾಗಿಯಾಗುತ್ತಾರೆ. ಇದು ಕೇವಲ ಆಚರಣೆಯಲ್ಲ, ಭಕ್ತ ಮತ್ತು ದೈವದ ನಡುವಿನ ಅವಿನಾಭಾವ ಸಂಬಂಧ. ಇಟ್ನ ಗ್ರಾಮದ ವಾಸ್ತವ್ಯ. ಅದೇ ದಿನ ತಾಯಿ ಇಟ್ನ ಗ್ರಾಮಕ್ಕೆ ತೆರಳುತ್ತಾಳೆ. 2 ದಿನಗಳ ಕಾಲ ಅಲ್ಲಿನ ಭಕ್ತರ ಮನೆಗಳಲ್ಲಿ ನೆಲೆಸಿ ಅವರ ನೋವುಗಳನ್ನು ಆಲಿಸಿ ತನ್ನ ಮಡಿಲಿನಲ್ಲಿ ಸಂತೈಸಿ ಧೈರ್ಯ ತುಂಬುತ್ತಾಳೆ ಲೋಕಮಾತೆ. ವನಸಿರಿ ರೂಪ ಮತ್ತು ಲೋಕ ಕಲ್ಯಾಣ. 21ನೇ ತಾರೀಖಿನಂದು ತಾಯಿ ಮತ್ತೆ ತನ್ನ ನೆಲೆಗೆ ಅಂದರೆ ಬೆಟ್ಟಕ್ಕೆ ಮರಳುತ್ತಾಳೆ. ಅವಳೇ ಈ ಕಾಡಿನ ಅಧಿದೇವತೆ ವನಸಿರಿ ತಾಯಿ. ಅಂದು ಅಂಧಕಾಸುರನಂತಹ ರಾಕ್ಷಸರನ್ನು ಸಂಹರಿಸಿ ಧರ್ಮವನ್ನು ಎತ್ತಿ ಹಿಡಿದವಳು ಈ ತಾಯಿ. ಈ ಪವಿತ್ರ ಭೂಮಿಯಲ್ಲಿ ತಪಸ್ಸು ಮಾಡಿದ ಕಪಿಲೇಶ್ವರ ಮಹಾಮುನಿಗಳ ದಿವ್ಯ ಸ್ಮರಣೆ ಇಂದಿಗೂ ಆ ತಾಯಿಯ ಆರಾಧನೆಯಲ್ಲಿ ಅಡಗಿದೆ. ದುಷ್ಟರ ಸಂಹಾರಕ್ಕೆ ಕಾಳಿಯಾಗಿ, ಭಕ್ತರ ರಕ್ಷಣೆಗೆ ಅನ್ನಪೂರ್ಣೇಶ್ವರಿಯಾಗಿ, ಭಕ್ತರ ಮೈಮೇಲೆ ಪಾದವಿಟ್ಟು ಹರಸುವ ಆ ಲೋಕಮಾತೆ ನಮ್ಮೆಲ್ಲರನ್ನೂ ಸದಾ ಕಾಪಾಡಲಿ. ಜೈ ಶ್ರೀ ಚಿಕ್ಕದೇವಮ್ಮ ತಾಯಿ. ಸಮೃದ್ಧಿಯನ್ನು ಕೊಡಿ ಅಂತ ಕೇಳ್ಕೊಳ್ಳೋಣ. ಅಮ್ಮ ತಾಯಿ, ಚಿಕ್ಕದೇವಮ್ಮ ತಾಯಿ, ಬೋಲಿಯ ಚಿಕ್ಕದೇವಮ್ಮ ಮಾತಾಕಿ, ಬೋಲಿಯ ಚಿಕ್ಕದೇವಮ್ಮ ಮಾತಾಕಿ, ಬೋಲಿಯ ಚಿಕ್ಕದೇವಮ್ಮ ಮಾತಾಕಿ, ಚಿಕ್ಕದೇವಮ್ಮ ಮಾತಾಕಿ, ಬೋಲಿಯ ಚಿಕ್ಕದೇವಮ್ಮ ಮಾತಾಕಿ, ಬೋಲಿಯ ಚಿಕ್ಕದೇವಮ್ಮ ಮಾತಾಕಿ.